ಆದರೆ ಎಲ್ಲೋ ಒಂದು ಕಡೆಗೆ ವ್ಯವಸ್ಥಿತವಾದಂಥ ಗುಂಪುಗಾರಿಕೆ ನಮ್ಮಲ್ಲಿ ನಡೀತಾ ಇರುವಂಥದ್ರಲ್ಲಿ ಇದು ಇವತ್ತಿನ ಪಟ್ಟಿ ನೋಡಿದಂತಹ ಸಂದರ್ಭದಲ್ಲಿ ಭಾಳ ಸ್ಪಷ್ಟ ಆಗುತ್ತೆ. ನಿಮ್ಮ ಸಿದ್ದರಾಮಯ್ಯ ನಡುವೆ ಕೆಮಿಸ್ಟ್ರಿ ಚೆನ್ನಾಗಿದೆಯಾ? ಖಂಡಿತ ಚೆನ್ನಾಗಿದೆ. ನನಗೆ ಆಸ್ಪತ್ರೆಗೆ ಹೋಗಿ ನೋಡಬೇಕು. ಕಾರ್ಯಕರ್ತರಿಗೆ ಇಂಥ ಘಟನೆಗೆ ಅವಕಾಶ ಮಾಡಿಕೊಡ್ಬಾರ್ದು. ನನಗೆ ರೂಪ ಕೊಟ್ಟಿರುವಂಥದ್ದೇ ನನ್ನ ಜನ. ಅವರ ಮಾತಿಗೆ ನಾನು ತಲೆ ತಗ್ಸಿದೆ. ಈ ರೀತಿಯ ವರ್ತನೆ ನನಗೂ ಗೌರವ ತಂದುಕೊಡಲ್ಲ, ಅವ್ರಿಗೂ ಗೌರವ ತಂದುಕೊಡಲ್ಲ. ಒಬ್ಬ ನನ್ನ ಕಾರ್ಯಕರ್ತನ ಪ್ರಾಣ ಹೋದರೆ ಅದರಿಂದ ಯಾರಿಗೂ ಲಾಭನೂ ಆಗಲ್ಲ, ನಷ್ಟನೂ ಆಗಲ್ಲ. ಆದರೆ ನಂಗೆ ನಷ್ಟ ಆಗುತ್ತೆ. ಅದನ್ನು ನಾನು ತಡೆಯೋಕ್ಕೆ ಏನು ಬೇಕು ಅದು ಮಾಡ್ತೀನಿ. ಅಧಿಕಾರ ಬರಲಿ ಬರದೇ ಇರಲಿ ಅದು ಬೇರೆ. ಆದರೆ ಈ ವರ್ತನೆ ನನ್ನ ಜನರಿಗೆ ನಾನು ಕೈ ಮುಗ್ದು ಕೇಳ್ಕೊತೀನಿ, ಇಂಥ ವರ್ತನೆ ಮಾಡಬೇಡಿ. ಅವರೇ ನನ್ನ ಆಸ್ತಿ ಕಳ್ಕೊಳಕ್ಕೆ ತಯಾರಿಲ್ಲ. ಸಾಕಷ್ಟು ತಾಳ್ಮೆ ವಹಿಸಿದ್ರಲ್ವಾ ಅಂತ ಇಷ್ಟು ಇದ್ದು ಅಂತ ಇಲ್ಲ, ತಾಳ್ಮೆ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ನನ್ನ ಕಾರ್ಯಕರ್ತರು ಕೂಡ ನಿರಂತರವಾಗಿ ನನ್ನ ಮೇಲೆ ಹಲ್ಲೆ ಆದಂಥ ಸಂದರ್ಭದಿಂದ ಹಿಡಿದು ನನಗಾಗಿ ಪ್ರಾರ್ಥನೆ, ಪೂಜೆ, ಪುರಸ್ಕಾರಗಳು ಅವರೇ ನನಗೆ ಶಕ್ತಿ. ಹಾಗಾಗಿ ಅವ್ರ ಮನಸ್ಸಿಗೆ ನೋವಾದಂತಹ ಸಂದರ್ಭದಲ್ಲಿ ಅವ್ರಿಗೆ ಮುಕ್ತವಾಗಿ ಚರ್ಚೆಗೆ ಅವಕಾಶ ಮಾಡಿಕೊಡ್ತೀನಿ. ನಂತರ ಏನು ತೀರ್ಮಾನ ತಗೋಬೇಕು ನಾನು ಆ ಮಾತಿಗೆ ನನ್ನ ತಲೆ ತಗ್ಸ್ತೀನಿ. ರಾಜೀನಾಮೆ ಕೊಟ್ಟು ಬನ್ನಿ, ಎಷ್ಟು ವರ್ಷ ತಡೀತೀರಾ ಅಂತೇಳಿ ಕೇಳ್ತಾರಂತ. ಅದೆಲ್ಲ ಅವ್ರ ಹತ್ರ ಚರ್ಚೆ ಮಾಡಿದ್ಮೇಲೆ ತೀರ್ಮಾನ ತಗೋತೀನಿ. ನಾನು ಆಮೇಲೆ ಚರ್ಚೆ ಮಾಡ್ತೀನಿ. ಹಾಗಾಗಿ ಇಲ್ಲಿ ಏನಾಗಿದೆ ಅನ್ನೋದನ್ನು ನಾನು ನೋಡ್ತೀನಿ. ಸಿಎಂ ಕೈ ನಡೆದಿದ್ರೆ ತಮಗೆ ಸಿಗ್ತಾ ಇತ್ತು ಅಂತ. CMನ ನಾನು ನಂಬಿದ್ದೇನೆ. ನಾನು ಅವರ ಮೇಲೆ ನನಗೆ ರೂಪ ಕೊಟ್ಟಂಥದ್ದಕ್ಕೆ ಅವರ ಮೇಲೆ ಇರುವಂಥ ಋಣನ ತೀರಿಸುವಂಥ ಜವಾಬ್ದಾರಿ ನನ್ನ ಮೇಲೆ ಇದೆ ಅಂತ ನಾನು ಹಿಂದೆನೂ ನಾನು ಹೇಳಿದ್ದೆ. ಆ ನಂಬಿಕೆ ಮತ್ತು ಪಕ್ಷದ ಎಲ್ಲ ವರಿಷ್ಠರಿಗೂ ಸಮಾನವಾಗಿ ನಾವು ಗೌರವಿಸುವಂಥ ಕೆಲಸ ಮಾಡಿಕೊಂಡೇ ಬಂದಿದ್ದೀವಿ. ಆದರೆ ನನ್ನ ನಂಬಿಕೆಗೆ ಎಲ್ಲೋ ಒಂದು ಕಡೆಗೆ ನನ್ನ ನಂಬಿಕೆ ತಪ್ಪೋ ಅಥವಾ ನಂಬಿದ ತಪ್ಪೋ ಅನ್ನೋದನ್ನು ನಾನು ವಿಶ್ಲೇಷಣೆ ಮಾಡ್ಕೊತೀನಿ. ಸಿಎಂ ಕೈ ನಡೆದಿಲ್ಲ ಅಂತನಾ? ಸಿಎಂದು ಇಲ್ಲಿ ನಮ್ಮ ಪಕ್ಷದಲ್ಲಿ ವರಿಷ್ಠರ ತೀರ್ಮಾನನೇ ಅಂತಿಮ. ಇವರ ಸಲಹೆ ಏನಿದೆ ಅವ್ರು ಕೊಟ್ಟಿದ್ದಾರೆ, ಅದನ್ನು ಪರಿಗಣಿಸಿಲ್ಲ ಅಥವಾ ಪರಿಗಣಿಸಿದ್ದಾರೆ ಅನ್ನೋದನ್ನು ನಾನು ವಿಶ್ಲೇಷಣೆ, ನನ್ನ ಮಾಹಿತಿ ಪಡ್ಕೊಂಡು ನಾನು ಸಿಎಂ ಪಟ್ಟಿ ತಮ್ಮ ಹೆಸರಿತ್ತು ಅನ್ನುವಂಥ ಮಾಹಿತಿಗಳು ಭಾಳ. ನಾನು ಯಾವ ಪಟ್ಟಿನೂ ನಾನು ನೋಡಿಲ್ಲ. ಓಕೆ, ಯಾವ ಪಟ್ಟಿನೂ ನೋಡಿಲ್ಲ. ನಾನು ಯಾವ ವರಿಷ್ಠರಿಗೂ ನನಗೆ ಸಹಾಯ ಮಾಡಿ ನನಗೆ ಮಂತ್ರಿ ಮಾಡಿ ಅಂತ ಕೇಳೋನಲ್ಲ ಸರ್. ತಮ್ಮ ಆಶೀರ್ವಾದ ಇರಲಿ ಅಂತ ನಾನು ನಾಯಕರುಗಳನ್ನ ಭೇಟಿಯಾದಾಗ ಹೇಳಿದ್ದೇನೆ. ಒಳ್ಳೆಯ ಆಶೀರ್ವಾದ ಮಾಡಿದ್ದಾರೆ. ನೇರವಾಗಿ ಇನ್ನೊಂದು ಪ್ರಶ್ನೆ ಕೇಳಲ್ಲ. ಈ ಭಾಗದಲ್ಲಿ ಒಂದು ಮಾತಿದೆ, ತನ್ವೀರ್ ಸೇಠ್ಗೂ ಸಿದ್ದರಾಮಯ್ಯವ್ರಿಗೂ ಆಗಲ್ಲ, ಹೀಗಾಗಿನೇ ತಪ್ಪು ಅನ್ನೋದು ಇದು ಈ ಭಾಗದಲ್ಲಿ ಇರುವಂಥ ನೇರವಾದಂಥ ಮಾತು. ಅವ್ರ ಕ್ಷೇತ್ರಕ್ಕೂ ನನ್ನ ಕ್ಷೇತ್ರಕ್ಕೂ ಪೈಪೋಟಿನೇ ಇಲ್ವಲ್ರಿ. ನನ್ನ ಕ್ಷೇತ್ರದಲ್ಲಿ ನಾನು ಗೆದ್ದು ಬರ್ತೀನಿ, ಅವ್ರ ಕ್ಷೇತ್ರದಲ್ಲಿ ಅವ್ರು ಗೆದ್ದು ಬರ್ತಾರೆ. ಯಾವ ಪೈಪೋಟಿ ಇದೆ? ಜಿಲ್ಲೆ ಒಂದೇ ಅಲ್ವಾ? ಜಿಲ್ಲೆ ಒಂದೇ ಆಗಿರ್ಬೋದು. ನಾನು ಯಾರಿಗೂ ಅಗೌರವವಾಗಿ ನಡ್ಕೊಂಡಿಲ್ಲ. ಆದರೆ ಅವ್ರಿಗೆ ಕೊಡಬೇಕಾಗಿರೋಂಥ ಮಾನ್ಯತೆ ಮತ್ತು ಗೌರವದಲ್ಲಿ ಎಲ್ಲೂ ನಾನು ಕಡಿಮೆ ಮಾಡಿಲ್ಲ. ವಿಚಾರಗಳನ್ನ ವಿಮರ್ಶನೆ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಅವರ ಮಾತಿಗೆ ಯಾವತ್ತಾದರೂ 1-2 ಬಾರಿ ಅದು ವ್ಯತ್ಯಾಸಗಳಿದ್ದರೂ ಕೂಡ ಅದು ಅಭಿವೃದ್ಧಿಯ ದೃಷ್ಟಿಯಿಂದ, ಆಡಳಿತ ದೃಷ್ಟಿಯಿಂದ ನಾವು ಮಾಡ್ಕೊಂಡು ಬಂದಿರುವಂಥದ್ದು. ನಾನು ವರ್ಗಾವಣೆ ಮಾಡ್ಕೊಳ್ಳುವಂಥದ್ದು ಕೈ ಹಾಕಲ್ಲ. ನಾನು ವರ್ಗಾವಣೆಯಲ್ಲಿ ನನಗೇನೋ ನಾನು ಕೇಳಿದ್ದು ಹಾಕಿಲ್ಲ ಅನ್ನೋದು ವೈಮನಸ್ಸು ಇಲ್ಲ. ಆದರೆ ಎಲ್ಲೋ ಒಂದು ಕಡೆಗೆ ವ್ಯವಸ್ಥಿತವಾದಂಥ ಗುಂಪುಗಾರಿಕೆ ನಮ್ಮಲ್ಲಿ ನಡೀತಾ ಇರುವಂಥದ್ರಲ್ಲಿ ಇದು ಇವತ್ತಿನ ಪಟ್ಟಿ ನೋಡಿದಂತಹ ಸಂದರ್ಭದಲ್ಲಿ ಭಾಳ ಸ್ಪಷ್ಟ ಆಗುತ್ತೆ. ನಿಮ್ಮ ಸಿದ್ದರಾಮಯ್ಯ ನಡುವೆ ಕೆಮಿಸ್ಟ್ರಿ ಚೆನ್ನಾಗಿದೆಯಾ? ಖಂಡಿತ ಚೆನ್ನಾಗಿದೆ. ನಾನು ಯಾರಿಗೂ ದ್ವೇಷ ಮಾಡ್ಕೊಂಡಿಲ್ಲ. ನೀವು ಮಾಡ್ತಾ ಇಲ್ಲ, ನಾನು ಕೇಳ್ತಾ ಇರೋದು. ಅವ್ರು ಮಾಡ್ತಾ ಇರೋ ಅವ್ರಿಗೆ ಕೇಳಬೇಕು. ಕೆಮಿಸ್ಟ್ರಿ ನಿಮಗೆ ಏನು ಅನಿಸ್ತಾ ಇದೆ ಅಂತ? ಆ ಕೆಮಿಸ್ಟ್ರಿ ವರ್ಕ್ ಆಗಿದೆಯಾ? ನೋಡಿ, ನನಗೆ ಅವರ ಮೇಲೆ ಇರುವಂಥ ಏನೋ ಒಂದು ಗೌರವ ಏನಿದೆ ಎಲ್ಲೂ ಕಮ್ಮಿ ಅಂತೂ ಆಗಿಲ್ಲ. ಆದರೆ ನಾನು ಯಾರಿಗೂ ಒತ್ತಾಯ ಹಾಕಿ ನನ್ನ ಪರನೇ ನಿಲ್ಲಬೇಕು ಅನ್ನೋ ಒತ್ತಾಯ ನಾನು ಯಾರಿಗೂ ಮಾಡಿಲ್ಲ. ಪಕ್ಷದ ಮೇಲೆ ಪೂರ್ಣ ಪ್ರಮಾಣದ ನಂಬಿಕೆ ಇತ್ತು. ಆ ನಂಬಿಕೆಗೆ ನನಗೆ ಸಿಗಬೇಕಾಗಿದ್ದಂತಹ ಗೌರವ ಸಿಕ್ಕಿಲ್ಲ. ಸಿದ್ದರಾಮಯ್ಯನವರೇ ತಪ್ಪಿಸಿದ್ರು ಅಂತ ಏನಾದ್ರು? ನಾನು ಯಾರ ಹೆಸರನ್ನು ಈಗ ಹೇಳಲ್ಲ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಸಂಪೂರ್ಣವಾದಂತಹ ವಿಶ್ಲೇಷಣೆ ಮಾಡುವಂತಹ ಸನ್ನಿವೇಶ ಬರುತ್ತೆ. ಅದನ್ನು ಮಾಹಿತಿ ಸಂಗ್ರಹ ಮಾಡಿಕೊಂಡು ನನ್ನ ಕಾರ್ಯಕರ್ತರ ಭಾವನೆಗಳನ್ನ ನಾನು ಅರ್ಥ ಮಾಡಿಕೊಂಡು
ಅವರ ಮಾತಿಗೆ ಗೌರವಿಸಬೇಕು ಅಥವಾ ನಾನು ಅದನ್ನು ಸರಿ ಮಾಡ್ಕೋಬೇಕು ಅನ್ನೋದನ್ನು ನೋಡಿ ಶೀಘ್ರದಲ್ಲೇ ನಾನು ನಿಮ್ಮ ಜೊತೆ ನನ್ನ ಭಾವನೆಗಳನ್ನ ಹಂಚ್ಕೊತೀನಿ. ಕೊಡಿ ಅಂತ ಕೊಡ್ತೀರಾ? ನನಗೆ ರೂಪ ಕೊಟ್ಟಿರೋಂಥವ್ರು ಅವ್ರು ಏನಂತಾರೆ ಅದು ಕೇಳಬೇಕಾಗುತ್ತೆ. ಅಲ್ಲಲ್ಲ ಈಗ ನನಗೆ ರೂಪ ಕೊಟ್ಟಿದ್ದಾರೆ. ನಾನು ಚುನಾವಣೆನೇ ಬೇಡ ಅಂತವನು ನಿಲ್ಲಬೇಕು ಅಂತ ಹಠ ಮಾಡಿದ್ರು ನಿಂತಿದ್ದಾರೆ. ಈಗ ಅವರು ಇಲ್ಲ ನಿಮಗೆ ಅನ್ಯಾಯ ಆಗಿದೆ, ನಮಗೆಲ್ಲ ಅಗೌರವ ಆಗಿದೆ, ನೀವು ಹೊರಗೆ ಬಂದಿ ಅಂದರೆ ಬರಬೇಕಾಗುತ್ತೆ. ಜನನೇ ನಮಗೆ ರೂಪ ಕೊಟ್ಟಿರುವಂಥದ್ದು. ನನ್ನ ಕಾರ್ಯಕರ್ತರೇ ನನಗೆ ಪ್ರಾಣ ತ್ಯಜಿಸುವಂಥದ್ದಕ್ಕೂ ತಯಾರಾಗಿರುವಂಥವ್ರು. ಅವರ ಭಾವನೆಗಳಿಗೆ ಧಕ್ಕೆ ಬಂದಿದ್ದಾಗ ಅವರ ಮಾತಿಗೆ ನಾನು ಗೌರವಿಸಬೇಕಾಗಿ ಅದಾದಮೇಲೆ ಅದು ರಾಜಕಾರಣ ಮಾಡಬೇಕಾದ್ರೆ ಎಲ್ಲಿ ಮಾಡಬೇಕು, ಕಾಂಗ್ರೆಸ್ ಬಿಟ್ಟು ನಾನು ಎಲ್ಲೂ ಮಾಡಕ್ಕೆ ಹೋಗಲ್ಲ. ನೆಕ್ಸ್ಟ್ ಚುನಾವಣೆ ಇರ್ತೀರಾ ಸರ್? ನೆಕ್ಸ್ಟ್ ಚುನಾವಣೆ ಭಾಳ ದೂರ ಇದೆ, ಆಲೋಚನೆ ಮಾಡಲ್ಲ. ಅಲ್ಲ ತಮಗೊಂದು ಕ್ಲಾರಿಟಿ ಇದೆಯಾ ನನಗೆ ಇಂಥವರೇ ತಪ್ಪಿಸಿದ್ರು ಅಂತ? ನೋಡಿ, ಹೂವಪ್ಪುಗಳು ಬೇಡ. ನಾನು ಹೇಳ್ತಾ ಇಲ್ಲ, ತಮಗೆ ಕ್ಲಾರಿಟಿ ಇದೆಯಾ ಅಂತ ನಾನು ಹೇಳುವಂಥದ್ದು, ನಾನು ಯಾವುದೇ ಹೂವಪ್ಪುವ ಈ ಹಂತದಲ್ಲಿ ಮಾಡಕ್ಕೆ ಹೋಗಲ್ಲ. ಕಾಣದೇ ಇರುವಂಥ ಕೈ ಅಥವಾ ಗೊತ್ತಿರುವಂಥದ್ದೇ ಆಗಿರುವಂಥದ್ದು ನನಗೆ ಮಾಹಿತಿ ಇದ್ದರೂ ಕೂಡ ನಾನು ಸಂಪೂರ್ಣವಾದಂಥ ಮಾಹಿತಿ ತಂದು ಅದನ್ನು ಸಾಕ್ಷಿ ಸಮೇತ ನಿಮ್ಮ ಮುಂದೆ ಹಂಚ್ಕೋತೀನಿ. ನಂತರ ತೀರ್ಮಾನ ನಾನು ಜನರಿಗೆ ಬಿಡ್ತೀನಿ. ಅದನ್ನೇ ನಾನು ಕೇಳ್ತಾ ಇರೋದು. ತಮಗೆ ನೀವು ಹೇಳ್ಬೇಡಿ ಬಹಿರಂಗ, ತಮಗೆ ಕ್ಲಾರಿಟಿ ಇದೆಯಾ ಇಂಥವರೇ ತಪ್ಪಿಸಿದ್ರು ಅಂತ? ನನಗೆ ಮಾಹಿತಿ ಇದೆ, ಆದರೆ ಅದು ದೃಢಪಡಿಸ್ಕೊಂಡು ನಾನು ನಂತರ ಬಹಿರಂಗಪಡಿಸ್ತೀನಿ. ಯಾವ ಭಾಗದವರು ಸರ್? ಕರ್ನಾಟಕ ನಾಯಕರು. ಬೆಂಗಳೂರವರ, ಮೈಸೂರವರ? ನಾನು ಭಾಳ ನನ್ನ ಮಾತಿನಲ್ಲಿ ಭಾಳ ಸ್ಪಷ್ಟತೆ ಇದೆ. ವರಿಷ್ಠರಿಂದ ನನಗೆ ತೊಂದರೆ ಆಗಿಲ್ಲ. ನನ್ನ ನಾಯಕರು, ನಾನು ನಂಬಿರುವಂಥ ನಾಯಕರಿಂದ ನನಗೆ ಅನ್ಯಾಯ ಆಗಿದೆ. ಏನು ಮಾತಾಡಬೇಕು ನಾನು ಬಹಿರಂಗಪಡಿಸುವಂಥ ಸಂದರ್ಭದಲ್ಲಿ ಸಾಕ್ಷಿ ಸಮೇತ ನಾನು ಯಾರ ಹೆಸರನ್ನು ಹೇಳಲ್ಲ. ಇವತ್ತು ಏನು ನಾನು ಪ್ರಾರಂಭದಲ್ಲೇ ಹೇಳಿದ್ದೇನೆ, ಯಾರಿಗೆ ಅವಕಾಶ ಸಿಕ್ಕಿದೆ ಅವ್ರಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ರಾಜ್ಯದಲ್ಲಿ ಉತ್ತಮವಾದಂಥ ಸರ್ಕಾರ ಕೊಡಲಿ. ನನ್ನ ನಿರೀಕ್ಷೆ ಖುಷಿಯಾಗಿದೆ. ಅದನ್ನು ನನ್ನ ಕಾರ್ಯಕರ್ತರು, ನನ್ನ ಅಭಿಮಾನಿಗಳು, ನನ್ನನ್ನು ರೂಪ ಕೊಟ್ಟಂತಹ ಜನ ನನಗೆ ಏನು ಮಾರ್ಗದರ್ಶನ ಕೊಡ್ತಾರೆ ಅದರ ಮೇಲೆ ನಾನು ಮುಂದಿನ ಹೆಜ್ಜೆ ಹಾಕ್ತೀನಿ. ನಿಮ್ಮ ಕಾಂಗ್ರೆಸ್ನ ವೋಟ್ ಬ್ಯಾಂಕಿಂಗ್ ಪೆಟ್ಟಾಗಲ್ವಾ? ಯಾಕಂದರೆ ಪರ್ಟಿಕ್ಯುಲರ್ ಮುಸ್ಲಿಂ ಕಮ್ಯುನಿಟಿ ವೋಟ್ ಬ್ಯಾಂಕ್. ಅದು ನಾನು ಯಾವತ್ತೂ ಜನ ನನ್ನ ಕೈನಲ್ಲಿ ಇದ್ದಾರೆ ಅಂತ ನಾನು ಎಲ್ಲೂ ಹೇಳಿಲ್ಲ. ಕೆಲವರು ಹೇಳಿದ್ದಾರೆ, ಧಮಕಿ ಕೊಟ್ಟಿದ್ದಾರೆ, ಅಂಥವ್ರಿಗೆ ಮಣೆ ಹಾಕಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇದನ್ನು ನೋಡೋಣ. ಅಲ್ಲ ಅದೇ ನಿಮ್ಮ ಪಾರ್ಟಿಯ ಒನ್ಲೈನ್ ಅಜೆಂಡಾ, ಧಮಕಿ ಕೊಟ್ಟವ್ರಿಗೆ ಮಾತ್ರ ಸಚಿವ ಸಂಪುಟ ಅಂತ? ಸರ್, ಅದು ನೀವು ವಿಶ್ಲೇಷಣೆ ಮಾಡಬೇಕಾಗುತ್ತೆ. ನಾನು ನನ್ನ ಮಾತಿನಲ್ಲಿ ಭಾಳ ಸ್ಪಷ್ಟತೆ ಹೇಳ್ತಾ ಇದ್ದೇನೆ. ಇವತ್ತು ನಡೀತಾ ಇರುವಂಥದ್ದು ಈ ಕ್ಷಣಕ್ಕೆ ಯಾವುದೇ ಮಾಹಿತಿನೂ ಯಾರಿಂದನೂ ಬಂದಿಲ್ಲ. ನನಗೆ ತಪ್ಪಿರುವಂತಹ ಮಾಹಿತಿ ದಟ್ಟವಾಗಿ ನನಗೆ ಬಂದಿದೆ. ಆ ಕಾರಣಕ್ಕಾಗಿ ನನ್ನ ನಂಬಿಕೆಗೆ ದ್ರೋಹ ಆಗಿದೆ. ಮುಂದಿನ ದಿನಗಳಲ್ಲಿ ನನಗೆ ದ್ರೋಹ ಬಗೆಹರಿಸಿದವರು ಯಾರು, ನನ್ನನ್ನು ಸಹಿಸಿಕೊಳ್ಳದೆ ನನ್ನನ್ನು ತಪ್ಪಿಸುವಂಥದ್ದು ಯಾರು, ನನ್ನ ಜನ ನನಗೆ ಏನು ಆದೇಶ ಕೊಡ್ತಾರೆ ಅದರ ಮೇಲೆ ನಾನು ನಿರ್ಧಾರ ಕೈಗೊಳ್ತೀನಿ. ಇಲ್ಲ, ಇನ್ನೂ ಯಾರೂ ಮಾತಾಡಿಲ್ಲ. ಎಷ್ಟು ಜನ ಅರ್ಹರಿದ್ದಾರೆ ಅಂತ ಅನಿಸ್ತಿದೆ ತಮಗೆ? ಯಾರು ಅರ್ಹರು ಇಲ್ಲ ಅಂತ ನಾನು ಹೇಳಲ್ಲ. ಜನ ಅವ್ರನ್ನ ಆಯ್ಕೆ ಮಾಡಿದ ಮೇಲೆ, ಒಂದು ಆಡಳಿತ ಪಕ್ಷದ ಸದಸ್ಯರಾಗಿದ್ದ ಮೇಲೆ ಎಲ್ಲರಿಗೂ ಅರ್ಹತೆ ಇದೆ. ಅಲ್ಲ, ಪಕ್ಷ ಇಷ್ಟೇನು ಇಂಪಾರ್ಟೆಂಟ್ ಅಲ್ವಾ ಅರ್ಹತೆಗೆ? ಅದು ಯಾವ ರೀತಿಯ ಅಳತೆಗಳನ್ನ ಇಟ್ಕೊಂಡಿದ್ರು ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಬರುವಂಥ ದಿನಗಳಲ್ಲಿ ಅದನ್ನು ಸುದೀರ್ಘವಾಗಿ ಅಧ್ಯಯನ ಮಾಡಿ ನಂತರ ನನ್ನ ಸ್ಪಷ್ಟವಾದಂಥ ಪ್ರತಿಕ್ರಿಯೆಯನ್ನು ನಾನು ಮಾಧ್ಯಮದ ಜೊತೆಗೆ ಹಂಚ್ಕೊತೀನಿ. ಡೆಲ್ಲಿಗೆ ಹೋಗಿ ಲಾಬಿ ಮಾಡಲಿಲ್ಲ, ಅದೇ ಇದಾಯ್ತಾ? ಡೆಲ್ಲಿಗೆ ತಾವು ಹೋಗ್ಲೂ ಇಲ್ಲ, ಲಾಬಿ ಮಾಡಲೇ ಇಲ್ಲ? ಇಲ್ಲ, ಅದರ ಅವಶ್ಯಕತೆ ಇಲ್ಲ ಅಂತ ನಾನಾದರೂ ಈಗಲೂ ಅದೇ ಅಲ್ಲ, ನಿಮಗಿಲ್ವೋ ಪಕ್ಷಕ್ಕಿಲ್ವೋ? ಪಕ್ಷಕ್ಕೆ ಯಾರಿಂದ ಕೆಲಸ ತಗೋಬೇಕು ಅನ್ನೋದು ಅವರು ಗುರುತಿಸಬೇಕಾಗಿದ್ದಂಥದ್ದು. ಇಲ್ಲಿ ನಡೆದಿರುವಂತಹ ಅನೇಕ ಕೈಚಳಕಗಳು ನಾವು ಅದರಲ್ಲಿ ನಾವು ಯಾವತ್ತೂ ಭಾಗಿಯಾಗಲ್ಲ. ಪಕ್ಷದ ವರಿಷ್ಠರ ಮೇಲೆ ನನ್ನ ನಂಬಿಕೆ ಇತ್ತು. ಆ ನಂಬಿಕೆ ಎಲ್ಲ ಒಂದು ಕಡೆಗೆ ಹುಸಿಯಾಗಿದೆ. ಯಾರೋ ಒಬ್ಬರಿಂದ ತಪ್ಪು ಅಂತ ಅನ್ನಿಸ್ತದೆ ಅಥವಾ ಪಾರ್ಟಿಯಿಂದಲೇ ತಪ್ಪು ಅನ್ನಿಸ್ತದೆ? ಪಕ್ಷದಿಂದ ಅನ್ಯಾಯ ಆಗಿದೆ ಅಂತ ನಾನು ನೇರವಾಗಿ ಹೇಳೋಕ್ಕಾಗಲ್ಲ. ಯಾರ ಕೈವಾಡ ಇದೆ ಅನ್ನೋದು ಇಲ್ಲಿ ಬಹಿರಂಗ ಆಗುತ್ತೆ, ನಂತರ ನಾನು ಮಾತಾಡ್ತೇನೆ. ಅಲ್ಲ, ಈಗ ಇದನ್ನೇ ರಿಪೋರ್ಟ್ ಏನು ಹೈಕಮಾಂಡಿಗೆ ಮಾತಾಡ್ತೀರಾ ಏನು ಅಂತ? ಮಾತಾಡ್ತೇನೆ. ನಾನು ಎಲ್ಲಿಗೂ ಯಾರಿಗೂ ಅಡ್ಡಿ ಅಂತೂ ಬರಲ್ಲ. ಬರುವಂಥ ದಿನಗಳಲ್ಲಿ ನನ್ನ ಸ್ಪಷ್ಟವಾದಂಥ ನಿಲುವು, ವರಿಷ್ಠರಿಗೆ ಏನು ಮಾತಾಡಬೇಕು, ರಾಜ್ಯದ ನಾಯಕರುಗಳಿಗೆ ಏನು ಮಾತಾಡಬೇಕು ಮಾತಾಡ್ತೇನೆ. ಮೈಸೂರು ನಾಯಕರಿಂದ ತಪ್ಪಿದೆ ಅಂತನಾ ಅಥವಾ ಡೆಲ್ಲಿ, ಬೆಂಗಳೂರು, ಡೆಲ್ಲಿ?
ನಾನು ನಮ್ಮ ಪಕ್ಷದ ನಾಯಕರು ಅಂತ ಹೇಳ್ತೀನಿ, ಅವ್ರು ಯಾವ ಭಾಗದವರು ಅಂತ ಹೇಳಲ್ಲ, ನಂತರ ಅದು ಬಹಿರಂಗ ಆಗುತ್ತೆ. ಬಟ್ ಅಲ್ಲಿಗಂತೂ ಕ್ಲಾರಿಟಿ ಇದೆ ತಮಗೆ, ಯಾರಿಂದ ತಪ್ಪು, ಬಹಳ ಕ್ಲಾರಿಟಿ ಇದೆ, ಯಾರಿಂದ ತಪ್ಪು ಅಂತ. ಯಾವುದೇ ರೀತಿಯಲ್ಲಿ ದಾರಿ ತಪ್ಪುವಂಥದ್ದಲ್ಲ, ಸ್ಪಷ್ಟವಾದಂಥ ಮಾಹಿತಿಯೊಂದಿಗೆ ನಾನು ನಿಮ್ಮ ಹತ್ರ ಚರ್ಚೆ ಮಾಡ್ತೀನಿ. ಅಲ್ಲ ಅದನ್ನೇ ನಾಯಕರುಗಳಿಂದ ತಪ್ಪು ಅಂತ ಕ್ಲಾರಿಟಿ ಇದೆ ತಮಗೆ, ಹೈಕಮಾಂಡಿಂದ ಅಲ್ಲ. ಇಲ್ಲ. ಓಕೆ, ಹಂಗಿದ್ರು ಕೂಡ ಯಾಕೆ ಸರಿಪಡಿಸ್ಕೊಳ್ಳೋಕೆ ಪ್ರಯತ್ನ ಪಡಲಿಲ್ಲ? ಸರಿಪಡಿಸ್ಕೊಳ್ಳುವಂಥದ್ದು ನೋಡಿ, ಒಂದೇ ಕುಟುಂಬದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇವತ್ತು ಏನು ನಡೆದಿದೆ ವಿದ್ಯಮಾನಗಳು, ಇದು ಎಲ್ಲವೂ ಸರಿ ಅಂತ ಯಾರೂ ಒಪ್ಕೊಳ್ಳೋಕೆ ಸರಿ ಇಲ್ಲ. ಹೈಕಮಾಂಡ್ ಹೆಂಗೆ ಕೇಳ್ತು ನಿಮ್ಮ ವಿರುದ್ಧದ ಆ ಮಾತನ್ನ ಅಂತ? ಅವರ ಮೇಲೆ ಯಾವ ಒತ್ತಡ ಹಾಕ್ತರೋ, ಈಗ ಒಂದು ಕಡೆಗೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಆಡಳಿತ ಕೇರಳ ಮೂಲದವರು, ಕೇರಳದಲ್ಲಿ ಪ್ರವಾಹ, ಮಳೆ ಮತ್ತು ಆಸ್ತಿ ಪಾಸ್ತಿ ಪ್ರಾಣಹಾನಿ ಆಗ್ತಾ ಇರುವಂಥದ್ದು, ಆ ಒತ್ತಡ ಅಲ್ಲಿದೆ. ಕರ್ನಾಟಕದಲ್ಲಿ ಬರದ ಒಂದು ಪರಿಸ್ಥಿತಿ ಛಾಯಾ ನಮ್ಮ ಮುಂದೆ ಇದೆ. ಹಾಗಾಗಿ ನಾನು ನಂಬಿರುವಂಥ ನಾಯಕರು ಬೇರೆ ಬೇರೆ ಕಾರ್ಯಗಳಲ್ಲಿ ಬ್ಯುಸಿ ಆದಂತಹ ಕಾರಣದಿಂದ ಯಾರು ದಾರಿ ತಪ್ಪಿಸಿದ್ದಾರೆ, ಅವರ ಮಾತಿಗೆ ಯಾರು ಮಣೆ ಹಾಕಿದ್ದಾರೆ ಅನ್ನೋದನ್ನು ಎಲ್ಲವೂ ಬಹಿರಂಗ ಆಗುತ್ತೆ. ಇದು ಚಾಡಿ ಹೇಳಿರೋದ ದಾರಿ ತಪ್ಪಿಸಿರೋದ? ನಿಮ್ಮ ಚಾಡಿ ಹೇಳುವಂಥದ್ದಕ್ಕೆ ನನ್ನ ಮೇಲೆ ಯಾರು ಏನು ಸಾಬೀತು ಮಾಡ್ಕೊಳ್ಳೋಕ್ಕಾಗಲ್ಲ. ಆದರೆ ಏನು ನನ್ನ ನಂಬಿಕೆ ಇತ್ತು ಆ ನಂಬಿಕೆಗೆ ಹುಸಿಯಾಗಿದೆ. ಮುಂದಿನ ಹೆಜ್ಜೆ ನನಗೆ ರೂಪ ಕೊಟ್ಟಂಥ 6 ಬಾರಿ ರೂಪ ಕೊಟ್ಟಂಥ ನನ್ನ ಜನ, ಅವರ ಏನು ಭಾವನೆಗಳಿದೆ ಅದಕ್ಕೆ ನಾನು ಸ್ಪಂದಿಸುವಂಥ ಕೆಲಸ ಮಾಡ್ತೇನೆ. ಅಲ್ಲಲ್ಲ, ಯಾಕೆಂದರೆ ನಾನು ನೇರವಾಗಿ ಕೇಳ್ತೀನಿ, ನೀವು ಹೇಳಲ್ಲ ನಮಗೆ ಗೊತ್ತಿದೆ, ತನ್ವೀರ್ ಸೇಠ್ ಮಿನಿಸ್ಟರ್ ಆದರೆ ನಮ್ಗೆ ಯಾರಿಗೂ ತೊಂದರೆ ಆಗುತ್ತೆ ಅನ್ನುವಂಥ ಮನೋಭಾವಗಳು ನಾಯಕರಲ್ಲಿ ಇರುವಂಥದ್ದು ಅಥವಾ ಏನು ಅಂತ ನೋಡಿ. ಒಂದು, ನನಗೆ ಕೊಟ್ಟಂಥ ಯಾವುದೇ ಜವಾಬ್ದಾರಿ ನಿಷ್ಪಕ್ಷಪಾತವಾಗಿ ಅದನ್ನು ನ್ಯಾಯ ಒದಗಿಸ್ಕೊಡುವಂಥ ಕೆಲಸ ನಾನು ಯಾವತ್ತೂ ಮಾಡ್ಕೊಂಡು ಬಂದಿದ್ದೇನೆ. ಕೆಲವು ನಾಯಕರಿಗೆ ಇವನಿಗೆ ಮಧ್ಯೆ ಅಧಿಕಾರ ಕೊಟ್ಟಾಗ ಯಾರ ಮಾತು ಕೇಳಲ್ಲ, ಇವನ ಮನಸ್ಸು ಬಂದಾಗೆ ಮಾಡ್ತಾನೆ ಅನ್ನೋದು ಒಂದು ಭಾವನೆ ಇರಬಹುದು. ಆದರೆ ನನಗೆ ಕೊಟ್ಟಂತಹ ಜವಾಬ್ದಾರಿ ಯಾವ ಇಲಾಖೆ ಕೊಡ್ತಾರೋ ಅದನ್ನು ನಿಷ್ಠೆ ಪ್ರಾಮಾಣಿಕತೆಯಿಂದ ನಡೆಸುವಂಥದ್ದಕ್ಕೆ ಮುಂದಾಗಿದ್ದವನು. 2 ಬಾರಿ ನಾನು ಸಚಿವನಾಗಿ ಕೆಲಸ ಮಾಡಿದ್ದೀನಿ. ಸೊ ಆ ಕಾರಣದಿಂದ ನನ್ನ ಜನರ ಭಾವನೆಗಳೇನಿದೆ ಅದಕ್ಕೆ ಸ್ಪಂದಿಸುವಂಥ ಕೆಲಸ ಬರುವಂಥ ದಿನಗಳಲ್ಲಿ ಮಾಡ್ತೀನಿ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.